Brought to you by V-Guard, co-powered by Sensodyne and Vimal. ಬಾಯಲ್ಲಿ ಹೇಳಿ ಕೇಸರಿ. ಅಸೋಸಿಯೇಟ್ ಸ್ಪಾನ್ಸರ್ ಅಲ್ಟ್ರಾಟೆಕ್ ಸಿಮೆಂಟ್. ಅಂತೂ ಇಂತೂ ಇವತ್ತು ರೇವಣ್ಣವರಿಗೆ ಬಿಡುಗಡೆಯ ಭಾಗ್ಯ. ನಿನ್ನೆ ಕೋರ್ಟಲ್ಲಿ ಏನೇನಾಯ್ತು ಅದರೆಲ್ಲ ವಿವರಗಳನ್ನು ಕೂಡ ನಾವು ಎಲ್ಲ ನಮ್ಮ ನ್ಯೂಸ್ ಸಂಚಿಕೆಗಳಲ್ಲಿ ಕೊಟ್ಟಿದ್ದೀವಿ, ಏನೇನು ಡೆವಲಪ್ಮೆಂಟ್ಗಳಾಯಿತು ಅಂತ. ಅಂತೂ ಇಂತೂ ಇವತ್ತು ರೇವಣ್ಣವರಿಗೆ ರಿಲೀಫ್ ಸಿಗ್ತಾ ಇದೆ. ರೇವಣ್ಣ ಇವತ್ತು ಜೈಲಿನಿಂದ ಹೊರಗಡೆ ಬರ್ತಾ ಇದ್ದಾರೆ. ಪರಪ್ಪನ ಅಗ್ರಹಾರ ಜೈಲಿನಿಂದ ಇವತ್ತು ರಿಲೀಸ್ ಆಗ್ತಾ ಇದ್ದಾರೆ ರೇವಣ್ಣ. ಅವರ ಸ್ವಾಗತಕ್ಕೆ ಈಗಾಗಲೇ ಕಾರ್ಯಕರ್ತರು ಸಜ್ಜಾಗಿದ್ದಾರೆ. ಜಾಮೀನು ಆದೇಶದ ಪ್ರಕಾರ ಷರತ್ತನ್ನು ಪೂರೈಸಬೇಕಾಗಿತ್ತು. 42ನೇ ACMM ಕೋರ್ಟ್ಗೆ ಆದೇಶದ ಪ್ರತಿಗಳು ಸಲ್ಲಿಕೆ ಆಗಬೇಕು. ಜಾಮೀನು ಆದೇಶದ ಪ್ರತಿ ಸಲ್ಲಿಸಿದ ನಂತರವೇ ರಿಲೀಸ್ ಆಗ್ತಾರೆ. ಇಬ್ಬರು ಶ್ಯೂರಿಟಿಗಳು ಕೂಡ ಇರ್ತಾರೆ, ಶ್ಯೂರಿಟಿ ಕೊಡಬೇಕು ಇಬ್ಬರಿಂದ. ಇವತ್ತು ನ್ಯಾಯಾಂಗ ಬಂಧನದ ಅವಧಿ ಕೂಡ ಅಂತ್ಯಗೊಳ್ತಾ ಇದೆ. ಜಾಮೀನು ಷರತ್ತುಗಳನ್ನು ಪೂರೈಸಿದರೆ ಇವತ್ತೇ ರೇವಣ್ಣ ಬಿಡುಗಡೆ ಆಗ್ತಾರೆ. ಏನಂತ ದೊಡ್ಡ ಷರತ್ತುಗಳೇನಿಲ್ಲ. ರೇವಣ್ಣ ಅವ್ರನ್ನ ಕೋರ್ಟಿಗೆ ಕರ್ಕೊಂಡ್ಬಂದ್ರೆ ಅಲ್ಲಿಂದಲೇ ರಿಲೀಸ್ ಆಗಬಹುದು. V-Guard ನ ಏರ್ ಕೂಲರ್ಸ್ ಎಕ್ಸ್ಟ್ರಾ ಲಾರ್ಜ್ ಕೂಲಿಂಗ್ ಪ್ಯಾಡ್ ನೊಂದಿಗೆ ಇದು ಎಂತೆಂಥವರನ್ನು ಕೂಲ್ ಆಗಿಸುತ್ತೆ. V-Guard ಏರ್ ಕೂಲರ್ಸ್, ಲಾಂಗ್ ಲಾಸ್ಟಿಂಗ್ ಕೂಲಿಂಗ್. ಯಾಕಂದರೆ ಇಬ್ಬರು ಶ್ಯೂರಿಟಿಗಳನ್ನು ಒದಗಿಸಬೇಕು. SIT ಕೋರ್ಟ್ಗೆ ಇವತ್ತು ಬಂದರೆ ಅಲ್ಲಿಂದಲೇ ರೇವಣ್ಣ ಸೀದಾ ಮನೆಗೆ ಬರ್ತಾರೆ. ನೋಡಿ, ನಿನ್ನೆ ಜಾಮೀನು ಸಿಕ್ಕರೂ ಕೂಡ ಜೈಲಿನಲ್ಲೇ ರಾತ್ರಿ ಕಳಿಬೇಕಾಯಿತು. ಯಾಕಂತಂದರೆ ಕೆಲವು ಷರತ್ತುಗಳಿರ್ತವೆ ಜಾಮೀನು ಆದೇಶದ ಪ್ರಕಾರ. 42ನೇ ACMM ಕೋರ್ಟ್ಗೆ ಅದರ ಪ್ರತಿ ಸಲ್ಲಿಕೆ ಆಗಬೇಕು, ಆದೇಶದ ಪ್ರತಿ. ಅದಾದಮೇಲೆ ಏನು ಅಂದರೆ ಇಬ್ಬರು ಶ್ಯೂರಿಟಿಗಳಿರ್ತಾರೆ, ಶ್ಯೂರಿಟಿಗಳು ಸಹಿ ಹಾಕಬೇಕು. ಸೊ ಇದನ್ನೆಲ್ಲವನ್ನೂ ಕೂಡ ಒದಗಿಸಿ ಬರಬೇಕು. ಇವತ್ತು ನ್ಯಾಯಾಂಗ ಬಂಧನ ಅವಧಿ ಕೂಡ ಅಂತಿಮವಾಗ್ತಾ ಇದೆ. ಕೋರ್ಟಿಗೆ ಏನಾದರೂ ಹಾಜರುಪಡಿಸಿದರೆ ಅಲ್ಲಿಂದ ಅವರು ಸೀದಾ ಮನೆಗೆ ಬರ್ತಾರೆ. ಅಂದು ಇಂದು ರೇವಣ್ಣ ಜೈಲಿನಲ್ಲಿ ದಿನಗಳನ್ನು ಕಂಡರು ಪಾಪ. ಯಾಕಂದರೆ ನೋಡಿ, ಮಗನ ತಪ್ಪು ಅಪ್ಪನನ್ನು ಹೆಂಗೆ ಆವರಿಸ್ಕೊಳ್ಳುತ್ತೆ ಅನ್ನೋಕ್ಕೊಂದು ಎಕ್ಸಾಂಪಲ್. ಜೊತೆಗೆ ನಿನ್ನೆ ನ್ಯಾಯಾಲಯದಲ್ಲಿ ಭಾಳ ಅದ್ಭುತವಾದಂಥ ವಾದಗಳಾಯಿತು. ವಾದ ಮಂಡಿಸಿದಂಥ ರೀತಿ ಇತ್ತಲ್ಲ, ತುಂಬ ಚೆನ್ನಾಗಿತ್ತು. ಜೊತೆಗೆ ನಾಗೇಶ್ ಅವರು ಒಂದೊಂದು ಪಾಯಿಂಟ್ಗಳನ್ನು ಇಟ್ಟಂಥ ರೀತಿ ಇತ್ತಲ್ಲ, ಅದು ಬೇರೆ ಬೇರೆ ಸುಪ್ರೀಂ ಕೋರ್ಟಿನ ತೀರ್ಪುಗಳನ್ನು ಅಲ್ಲಿ ಉಲ್ಲೇಖ ಮಾಡಿದಂಥ ಸಂದರ್ಭದಲ್ಲಿ ಸ್ಪೆಷಲ್ ಪಬ್ಲಿಕ್ ಪ್ರಾಸಿಕ್ಯೂಟರ್ ಈ ಪ್ರತಿ ನನ್ನ ಹತ್ರ ಇಲ್ಲ ಅಂತ ಹೇಳಿದಂಥ ಸಂದರ್ಭದಲ್ಲಿ ಆವಾಗ ನೋಡಿ, ಒಬ್ಬ ಹಿರಿಯ ನ್ಯಾಯವಾದಿ ಎಷ್ಟರ ಮಟ್ಟಿಗೆ ರೂಲ್ ಮಾಡಿಬಿಡ್ತಾರೆ ಅನ್ನೋಕ್ಕೊಂದು ಬೆಸ್ಟ್ ಎಕ್ಸಾಂಪಲ್. ಅವ್ರು ಹೇಳಿದ್ರು, ನಾನು ಇದನ್ನು ಓದ್ತಾ ಇದ್ದೀನಿ, ಇದು ಓದಿದ ನಂತರ ಈ ಪ್ರತಿ ಕೊಡ್ತೀನಿ, ಹೆಚ್ಚು ಕಡಿಮೆ ನೀವು ಜಾಸ್ತಿ ಕೇಳಿದ್ರೆ ಆ ಪ್ರತಿ ಕೊಡೋದೇ ಇಲ್ಲ ನಾನು. ಇದು ಸಂಗತಿ. ಬೇಕಾದಂಥವ್ರು ಎಲ್ಲ ವಿವರಗಳನ್ನು ಇಟ್ಕೊಂಡಿರಬೇಕು, ಸಂಬಂಧಪಟ್ಟಂಥ ಪ್ರತಿ ನಿಮ್ಮ ಹತ್ರ ಇರಬೇಕು, ಇಲ್ಲಾಂದರೆ ಕೊಡಲ್ಲ ಹೋಗಿ ಅಂತ. ಬನ್ನಿ ಹಾಗಾದರೆ, ಇನ್ನು GT ದೇವೇಗೌಡರು ಮೊನ್ನೆ ಜೈಲಿಗೆ ಹೋಗಿ ಮಾತಾಡ್ಕೊಂಡು ಬಂದಿದ್ದರು ರೇವಣ್ಣವ್ರ ಹತ್ರ. ಅದಾದಮೇಲೆ ನಿನ್ನೆ ಕೂಡ GT ದೇವೇಗೌಡರು ಮಾತಾಡಿದ್ದಾರೆ. ಇದರ ಹಿಂದಿರುವಂಥದ್ದು ಷಡ್ಯಂತ್ರ. ಸುಮ್ಮನೆ ರೇವಣ್ಣವ್ರನ್ನ ಸಿಕ್ಕಿಸುವಂಥ ಪ್ರಯತ್ನವನ್ನು ಮಾಡಲಾಗಿದೆ ಅಂತ ಆರೋಪಿಸ್ತಾರೆ GT ದೇವೇಗೌಡರು. ರೇವಣ್ಣವ್ರಿಗೆ ಯಾರು ತಪ್ಪಿತಸ್ಥ ಮಾಡಿದ್ದಾನೆ? ಪ್ರಜ್ವಲ್ ರೇವಣ್ಣ ತಪ್ಪಿತಸ್ಥ ಮಾಡಿದರೆ ನೀವೇನು ಬೇಕಾದ್ರೂ ಶಿಕ್ಷೆ ಕೊಡಿ. ತಪ್ಪು ಮಾಡಿದರೆ ರೇವಣ್ಣ ಏನು ಮಾಡದೆ ಅವ್ರಿಗೆ ಈ ರೀತಿ ಶಿಕ್ಷೆ ಕೊಟ್ಟಿರ್ತಕ್ಕಂಥದ್ದನ್ನು ಯಾರು ತಾನೇ ಜನ ಸಹಿಸ್ತಾರೆ? ಯಾವಾಗ ರೇವಣ್ಣವ್ರನ್ನ ಅರೆಸ್ಟ್ ಮಾಡಿ ಜೈಲೊಳಗೆ ಕಳಿಸಿದ್ರು ಜನಕ್ಕೆ ಇದು ಈ ರೀತಿ ಷಡ್ಯಂತ್ರ ನಡೆದಿದೆ ಅನ್ನೋದನ್ನ ಜನರ ಬಾಯಿಂದನೇ ಹೇಳಕ್ ಶುರು ಆಗೋರು ಜನ. ಅಂದ್ರೆ ರೇವಣ್ಣರ ಜೈಲಿಗೆ ಕಳಿಸೋ ಹಿಂದೆ ಷಡ್ಯಂತ್ರ ನಡೆದಿದೆ ಅಂತೀರ? ಹಾಗಾದ್ರೆ 100ಕ್ಕೆ 100 ರಾಜಕೀಯ ಷಡ್ಯಂತ್ರ. ಈ ಷಡ್ಯಂತ್ರದಿಂದಲೇ ಅವ್ರನ್ನ ಜೈಲೊಳಗಡೆ ಕಳಿಸಿ. ನಾನೇನು ತಪ್ಪು ಮಾಡಿಲ್ಲ. ತಪ್ಪು ಮಾಡಿದ್ರೆ ಶಿಕ್ಷೆ ಅನುಭವಿಸೋಕೆ ಸಿದ್ಧ ಇದ್ದೀನಿ. ನಾನು ತಪ್ಪೇ ಮಾಡಿದೆ. ಆ ಅಮ್ಮನ ಜೊತೆ ನಾನು ಏನು ಮಾತಾಡಿದೆ? ನಾನು ಯಾಕೆ ಕಿಡ್ನ್ಯಾಪ್ ಮಾಡಿಸ್ಲಿ? ನನಗೆ ನ್ಯಾಯಾಲಯದಲ್ಲಿ ಸಿಕ್ಕಿದೆ, ನ್ಯಾಯಾಲಯದ ಗೌರವ ಹೆಚ್ಚಾಗಿದೆ, ಕಾನೂನು ಹೋರಾಟ ಮುಂದುವರಿಯುತ್ತೆ. Brought to you by V-Guard, co-powered by Sensodyne and Vimal. ಬಾಯಲ್ಲಿ ಹೇಳಿ ಕೇಸರಿ. ಅಸೋಸಿಯೇಟ್ ಸ್ಪಾನ್ಸರ್ ಅಲ್ಟ್ರಾಟೆಕ್ ಸಿಮೆಂಟ್.